ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಬ್ಯಾಡಿಗೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಡಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏನೆಲ್ಲ ಕೆಲಸ ಮಾಡಿದ್ದೀವಿ ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಸರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಡಬ್ಬಿ, ಒಳ್ಳೆಕಾಯಿ ಮತ್ತು ಮಚ್ಚೆಕಾಯಿ ಮತ್ತು ಸಿಜೆಂಟ್ ಒಳ್ಳೆಕಾಯಿ ಮಚ್ಚೆಕಾಯಿ ಈ 4 ಮಂಡ್ಯನ ನಾವು ಇವತ್ತು ನೀರು ಹಾಕ್ತಾ ಇದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಒಳ್ಳೆಕಾಯಿಗೆ ಆಲ್ರೆಡಿ ಹಾಕಿದ್ದೀವಿ ಡಬ್ಬಿಗಾಯಿಗೆ. ಈಗ ಡಬ್ಬಿ ಮಚ್ಚೆಕಾಯಿಗೆ ಹಾಕ್ತಾ ಇದ್ದೀವಿ. ಸೊ ಡಬ್ಬಿ ಮಚ್ಚೆಗೆ ಫುಲ್ಲು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ತಾಯಿದ್ವಿ ಡಬ್ಬಿ ಮಚ್ಚೆಕಾಯಿಗೆ. ಡಬ್ಬಿ ಒಳ್ಳೆಕಾಯಿ ಒಣಗಿದ್ದಾವೆ, ಬಟ್ ಅದಕ್ಕೇನಪ್ಪ ಅಂದರೆ AC ಕಂಡೀಷನ್ಗೆ ನಾವು ಯಾವ ರೀತಿ ನೀರು ಹಾಕ್ತೀವಲ್ಲ ಅದೇ ರೀತಿ ಹಾಕಿ ಸ್ವಲ್ಪ, ಯಾಕಂದರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಡ್ರೈ ಆದರೆ ಚೆನ್ನಾಗಿ ರೇಟ್ ಆಗ್ತಾವೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು AC ಕಂಡೀಷನ್ಗೆ ಯಾವ ರೀತಿ ತುಳಿತಾರೋ ಅಥವಾ ಯಾವ ರೀತಿ ನೀರು ಹಾಕಿ ಸಿಂಪಲ್ಲಾಗಿ ನೀರು ಹಾಕ್ತಾರೋ ಅದೇ ರೀತಿ ಹಾಕಿದ್ದೀವಿ. ಸಿಜೆಂಟ್ ಕೂಡ ಹಾಕಿದ್ದೀವಿ. ಅದಾದಮೇಲೆ ಮತ್ತೆ ನಾವು 8 ಗಂಟೆ ಒಳಗಡೆನೇ ನಾವು ನೀರು ಹಾಕಿಬಿಟ್ರೆ ಮಧ್ಯಾಹ್ನ ನಾವು ಟರ್ನ್ ಮಾಡೋಕ್ಕೆ ಬರುತ್ತೆ ರಾಶಿನ. ಟರ್ನ್ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕಾಯಿ ಕೂಡ ತೇವಾಂಶ ಹೀರ್ಕೊಳ್ಳುತ್ತೆ ಗಾಳಿಗೆ, ಬಿಸಿಲಿಗೆ. ಅದಾದಮೇಲೆ ಮತ್ತೆ ಟರ್ನ್ ಮಾಡಿದ ಮೇಲೆ ಮತ್ತೆ ಮುಚ್ಚಿಟ್ಬಿಡ್ಬೇಕು ಮಂಡ್ಯನ. ಮುಚ್ಚಿಟ್ಟು ನಂತರ ಮತ್ತೆ ನಾವು ಸಾಯಂಕಾಲ 5 ಗಂಟೆ ಆದಮೇಲೆ ಅಥವಾ ಕೆಲವು ದೊಡ್ಡ ರಾಶಿ ಇದ್ದರೆ ಬೇಗನೆ ತುಳಿತಾರೆ. ಸೊ ನಮ್ಮದು ಸಿಂಪಲ್ ಆಗಿತ್ತು. ಸೊ 5:30 ಹಂಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ವಿ ತುಳಿಯೋಕ್ಕೆ. ಸೊ ತುಳಿಬೇಕಾದ್ರೂ ಕೂಡ ಇಂಪಾರ್ಟೆಂಟ್ ಏನಪ್ಪ ಅಂದರೆ 30 kg ಮೇಲೆ 35 kg ಒಳಗಡೆ ಬರೋ ಹಾಗೆ ತುಳಿದ್ರೆ ನಮಗೆ ಒಂದು ಲಾಭ ಆಗುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ 35 kg ಒಳಗಡೆ ಬಂದರೆ 1.5 kg ತೆಗಿತಾರೆ. ಸೊ ಆಮೇಲೆ 35 kg ಮೇಲೆ ಬಂದರೆ ಜಾಸ್ತಿ ಬಾಜು ತೆಗಿತಾರಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ಆ ಬಾಜು ತೆಗಿತಕ್ಕಂಥ ಕಾಯಿ ನಮ್ಗೆ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು 30ರಿಂದ 35 kg ಒಳಗಡೆ ಬರೋ ಹಾಗೆ ತುಳಿಬೇಕು ಕಾಯಿನ. ನಮ್ಮದೆಲ್ಲ ತುಳಿತಾ ಇದ್ದೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಳಿದ ಮೇಲೆ ನಮ್ಮದು ಇವತ್ತು ಏನೇನಪ್ಪ ಅಂದರೆ ಡಬ್ಬಿ ಬಂದ್ಬಿಟ್ಟು ಒಳ್ಳೆಕಾಯಿ 18 ಚೀಲ ಆಗಿದ್ದಾವೆ. 2 ಎಕರೆದು ನೋಡ್ರಿ 18 ಚೀಲ ಒಳ್ಳೆಕಾಯಿ ಆಗಿದ್ದಾವೆ ಮತ್ತು 14 ಚೀಲ ಮಚ್ಚೆಕಾಯಿ ಆಗಿದ್ದಾವೆ. ಡಬ್ಬಿ 14 ಚೀಲ ಡಬ್ಬಿ ಒಳ್ಳೆಕಾಯಿ 18 ಚೀಲ ಆಗಿದ್ದಾವಲ್ಲ, ಏನಿಲ್ಲ ಅಂದ್ರೂ ಒಂದು 5 ಕ್ವಿಂಟಲ್ ಆಗ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ನೋಡೋಣ. ಸೊ ನಾಳೆ ನಾವು ಮಾರ್ಕೆಟ್ಗೆ ಹೋದಾಗ ಎಲ್ಲ ಲೈವ್ ಕೂಡ ಬರ್ತೀನಿ, ಎಷ್ಟು ಕ್ವಿಂಟಲ್ ಆದವು, ನಾವು ಯಾವ ರೀತಿ ಮಾರಾಟ ಆದವು ಮತ್ತು ಅಲ್ಲಿರೋ ರೈತರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ. ಅದನ್ನೆಲ್ಲ ನೀವು ಫುಲ್ ಅಪ್ಡೇಟ್ ಇದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಬರ್ತಾ ಹೋಗ್ತಾಯಿದೆ. ಸೊ ನಮ್ಮದು ಇವತ್ತು ಡಬ್ಬಿ 18 ಒಳ್ಳೆವಾಗಿದ್ದಾವೆ, 14 ಮಚ್ಚೆಕಾಯಿ ಆಗಿದ್ದಾವೆ, ಇನ್ನು ಸಿಜೆಂಟ 7 ಒಳ್ಳೆಕಾಯಿ ಆಗಿದ್ದಾವೆ ಮತ್ತು 1 ಚೀಲ ಮಚ್ಚೆಕಾಯಿ ಆಗಿದೆ ಸಿಜೆಂಟ. ಓಕೆನಾ. ಇವತ್ತು ಬ್ಯಾಡಿಗೆ ಹೋಗ್ತಾ ಇದ್ದೀವಲ್ಲ. ಸೊ ಬ್ಯಾಡಿಗೆಗೆ ಹೋದ ನಂತರ ನಾವು ಯಾವ ಅಂಗಡಿಗೆ ಹಾಕ್ಬೇಕು ಅನ್ನೋದು ನನಗಂತೂ ಭಾಳಷ್ಟು ಗೊಂದಲ ಆಗಿಬಿಟ್ಟಿದೆ. ಯಾಕಂದರೆ ಯಾವ ಅಂಗಡಿ ಹಾಕಿದ್ರೆ ರೇಟ್ ಆಗ್ತದೋ ಇಲ್ಲೋ, ಯಾವ ಅಂಗಡಿ ಅದು ನಮಗೆ ಭಾಳಷ್ಟು ಡೌಟ್ ಆಗ್ತಾಯಿದೆ. 2 ದಿನದಿಂದ ನಾನು ಚಿಂತೆ ಮಾಡ್ತಾಯಿದ್ದೀನಿ. ಸೊ ಯಾವ ಅಂಗಡಿಗೆ ಹಾಕಬೇಕು, ಯಾವ ಅಂಗಡಿಗಿಲ್ಲ ಅಂತ ಅದೊಂದು ಸ್ವಲ್ಪ ಡೌಟ್ ಐತೆ. ಸೊ ಬ್ಯಾಡಿಗೆ ಹೋಗೋಷ್ಟೊತ್ತಿಗೆ ನಾನು ಸ್ವಲ್ಪ ತೀರ್ಮಾನ ಮಾಡಿ ಯಾವ ಅಂಗಡಿ ಹಾಕ್ಬೇಕಂತ ಹೇಳ್ತೀನಿ. ನಾನು ಯಾವ ಅಂಗಡಿ ಹಾಕಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿಯೊಂದು ಅಪ್ಡೇಟ್ ಹೋಗುತ್ತೆ. ಬ್ಯಾಡಗಿಲಿ ನಾನು ಲೈವ್ ಬರ್ತೇನೆ ಮತ್ತು ರೇಟ್ ಬಂದ ತಕ್ಷಣ ಕೂಡ ಲೈವ್ ಬರ್ತೇನೆ. ಪ್ರತಿಯೊಂದು ಅಪ್ಡೇಟನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಧನ್ಯವಾದಗಳು.